ಬಂತು ಹಾಲು ಹಾಕಿದಾಗ 40 ಲೀಟರ್ ಅಂತ ಹೇಳಿದ್ರು. ನಮ್ದು ಹಾಲು ಜಾಸ್ತಿ ಬರಬೇಕು ಅಂದಾಗ ತಿರ್ಗಾ ಹಾಲು ಅಳಿಸಿದಾಗ ಹೆಚ್ಚಿನದಾಗಿ 6 ಲೀಟರ್ ಹೆಚ್ಚಾಗಿ ಬಂತು. ಈ ತರ ಕಳಪೆ ಆದ್ರೆ ನಾವ್ ಎಲ್ಲಿಗೆ ಹೋಗೋದು? ನೀವು ಕೇಳಿದಾಗ ಏನಂದ್ರಣ? ಇಲ್ಲ ಕರೆಕ್ಟ್ ಆಗದೆ ಅಂತಂದ್ರು. ತಿರ್ಗಾ ಅಳತೆ ಮಾಡಿ ನಾವು ಮಾಲ್ ವಾಪಸ್ ಕೊಡಿ ಅಂದಾಗ 6 ಲೀಟರ್ ಹೆಚ್ಚಾಗಿ ಬಂತು. ಅದು ಎಷ್ಟು ದಿನದಿಂದ ನಡೀತಾ ಇದ್ರಣ? ತೂಕ ಹಾಕೊಂಬಂದೆ ತಿರ್ಗಾ ತೂಕ ಹಾಕೊಂಬಂದು ಈ ಸ್ಕೇಲ್ ತೂಕ ಹಾಕ ಕರೆಕ್ಟ್ ಬಂದಾಗ ನಿಮ್ದು ಯಾವ ಊರಲ್ಲಿ ಆಗ್ತಾ ಇರೋದಿಲ್ಲಣ್ಣ ಹಾಲು? 6 ಲೀಟರ್ ಹೋದ್ರೆ ಇನ್ನೆಷ್ಟು? ಯಾವ ಊರಲ್ಲಣ್ಣ ಹಾಲು ಆಗ್ತಾ ಇರೋದು? ಮಲೆವಾಡ್ನಳ್ಳಿ. ಸರಿ ಸರಿ ಅಣ್ಣ. ಇದು ನಾಗಮಂಗಲ ತಾಲೂಕು ವಣಕೆರೆ ಹೋಬಳಿ ಮಲ್ಲೇಪಟ್ಟನಹಳ್ಳಿ ಗ್ರಾಮ ಹಾಲು ಉತ್ಪಾದಕರ ಸಹಕಾರ ಸಂಘ. ಇಲ್ಲಿಗೆ ಕೆಬ್ಬೆಕೊಪ್ಪಲು ಮತ್ತು ಕೌಡಳ್ಳಿ ಗ್ರಾಮ ಸೇರ್ಪಡೆಯಾಗುತ್ತೆ. ಇಲ್ಲಿ ಪ್ರತಿನಿತ್ಯ ರೈತರು ಹಾಲು ತಂದಾಕ್ತಾರೆ. ಇಲ್ಲಿ ಆಗಿರೋದೇನು ಅಂದ್ರೆ ಇಲ್ಲಿ ಒಂದು SSPನಿ ಕಾರ್ಡ್ನು ಮಾಡಿಸ್ಕೊಳಕೈತೆ ಇಲ್ಲ ರೈತರುಗಳು. ಹಾಲು ಹಾಕುವಂತವ್ರಿಗೂ ಇನ್ನ SSPನಿ ಕಾರ್ಡ್ಗಳು ಕೊಟ್ಟಿಲ್ಲ. ಇಲ್ಲಿ ಹಗರಣ ಏನ್ ಬಂದಿರೋದು ಅಂದ್ರೆ ಒಬ್ಬ ವ್ಯಕ್ತಿ ನಮ್ಮೂರಿನ ಸುರೇಶ್ KM ಅನ್ನೋ ವ್ಯಕ್ತಿ ಹಾಲು ಹಾಕಿರ್ತಾರೆ. ಅವರು ಮನೇಲೆ ಅಳತೆ ಮಾಡ್ಕೊಂಡು ಹೋಗಿರ್ತಾರೆ. ಯಾಕೋ ಅವ್ರಿಗೆ ಡೌಟ್ ಬಂದು ಎಷ್ಟು ಅಂದ್ರೆ ಅವ್ರದ್ದು 54-800 ಬಂದಿರುತ್ತೆ ಮನೇಲೆ. ಈಗ ಅಲ್ಲಿ ಹೋಗಿ ಹಾಲು ಹಾಕಕ್ ಹೋದಾಗ ಅವ್ರು ಬಂದಿರೋದು ಎಷ್ಟು ಅಂತಂದ್ರೆ 47 ಲೀಟರ್ ಹಾಲು ತೋರಿಸಿದೆ. ಹಾಲು ತೋರಿಸಿದಾಗ ಇವ್ರು ಡೌಟ್ ಬಂದು ಅವ್ರು ಹೇಳ್ತಾರೆ, ಅವ್ರು ಏನಂತ ಹೇಳ್ತಾರೆ, ನಂದಿಲ್ಲ ನಾನು ಜಾಸ್ತಿ ಬರಬೇಕು ಹಾಲು ಅಂತ ಕೇಳಿದಾಗ ಹೆಂಗಪ್ಪ ಬರುತ್ತೆ ನಿಂದು ಅಂತ ಕೇಳಿದಾಗ ಇಲ್ಲ ನಾನು ಪ್ರೆಸ್ಟಿಂದ ಚೆಕ್ ಮಾಡಿ ಅಂದ್ಬಿಟ್ಟು ಸಪರೇಟ್ ತಿರ್ಗ ಸ್ಕೇಲ್ ತರಿಸ್ಬಿಟ್ಟು ಸಪರೇಟ್ ಮಾಡಿಸ್ಬಿಟ್ಟು ತೂಕ ಹಾಕ್ತಾರೆ. ಆಗ 54-800 ಗ್ರಾಮ್ ಬರುತ್ತೆ. ಇದು ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಪ್ರತಿನಿತ್ಯ ಒಬ್ಬ ರೈತನಲ್ಲಿ 7 ಲೀಟರ್ ಹೋಗ್ತಾ ಇದೆ ಅಂದ್ರೆ ಬೇರೆ ರೈತರುಗಳು ಈಗ 150-200 ಜನ 1000 ಜನ ಹಾಲು ಹಾಕ್ತಾರೆ. ಆ ಕ್ಲಸ್ಟರ್ಗೆ 3500 ಲೀಟರ್ ಹಾಲು ಬರುತ್ತೆ. ಇಲ್ಲಿ ಏನ್ ಹಗರಣ ಆಗ್ತಾ ಇದೆ, ಏನ್ ಬಿಡ್ತಾ ಇದೆ, ಇದೊಂದು ಕೂಲಂಕುಷವಾಗಿ ಒಂದು ತನಿಖೆ ನಡೀಬೇಕು. ಇಲ್ಲಿ ಎಲೆಕ್ಷನ್ ಮಾಡಿಲ್ಲ, ಏನು ಮಾಡಿಲ್ಲ. ಕೆಬ್ಬೆಕೊಪ್ಪಲು ಕೌಡಳ್ಳಿ ಗ್ರಾಮ ಅಂತ ಆಯ್ತಲ್ಲ, ಅದನ್ನ ಎಲೆಕ್ಷನ್ ಅಲ್ಲಿ ಅವರು ಶೇರ್ ಇಲ್ಲ ಅನ್ಬಿಟ್ಟು ಹೇಳ್ಬಿಟ್ಟು ತೆಗೆದಾಕ್ಬಿಟ್ಟಿದ್ದಾರೆ. ಈಗ ಏನ್ ಮಾಡ್ಬೇಕು ಅಂದ್ರೆ ಇದೆಲ್ಲ ಸೂಕ್ತವಾದ ತನಿಖೆ ನಡೀಬೇಕು. ಇದೆಲ್ಲ MD ಅವ್ರಿಗೂ ಎಲ್ಲರಿಗೂ ತಲುಪಬೇಕು. ಮುನ್ಮೂಲ್ ಗೆಜ್ಜಲಗೆರೆ ಅಧ್ಯಕ್ಷರವ್ರು ಅಂತಲ್ಲ, ಅವ್ರಿಗೂ ಇದ ಮಾಹಿತಿಯನ್ನ ತಿಳಿಸಕ್ ನಾವು ನೋಡ್ತೀವಿ. ನಿಮ್ ಕಡೆಯಿಂದ ಆದಷ್ಟು ಎಲ್ಲ ಶೇರ್ ಮಾಡಿ ಇದು ಎಲ್ಲಾ ಕಡೆಗೂ ತಲುಪಲಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ. ಮಲ್ಲೇಗೌಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆಯುತ್ತಿರುವ ದುರುಪಯೋಗವನ್ನು ಕಣ್ಣಾರೆ ಕಂಡು ಸಹ ಇಲ್ಲಿರ್ತಕ್ಕಂಥ ಇಒಗಳು, ಡೈರಿ ಕಾರ್ಯದರ್ಶಿಗಳು ಮತ್ತು ಡೈರಿ ಡೈರೆಕ್ಟರ್ಗಳು ಸಹ ಸುಮ್ಮನಿರುತ್ತಾರೆ. ಡೈರಿಗೆ ಹಾಲು ಹಾಕಕ್ಕೆ ಸುಮಾರು ಒಟ್ಟು 6 ಹಳ್ಳಿಗಳಿಗೆ ಸರಿಯಾಗಿ ಒಂದು ಸಹಕಾರ ಸಂಘ ಇದ್ದು, ಡೈರಿ ಸಹಕಾರ ಸಂಘ ಇದ್ದು, ಇಲ್ಲಿಗೆ ಬೇರೆ ಊರಿಂದ ಪಕ್ಕದ ಊರಿಂದ ಬರ್ತಕ್ಕಂಥ ಹಾಲು ಉತ್ಪಾದಕರಿಗೆ ಸರಿಯಾದ ರೀತಿಯಲ್ಲಿ ಮರ್ಯಾದೆ ಕೊಡುತ್ತಿಲ್ಲ.